ನಮಸ್ಕಾರ. ನಾನು ಈ ದಿನ ಒಂದು ಮುಷ್ಟಿ ಕರಿಬೇವು ತಗೊಂಡಿದ್ದೀನಿ. ಅದರಿಂದ ರುಚಿ ರುಚಿಯಾದ ಕಷಾಯ ಮಾಡೋದು ತೋರಿಸ್ತೀನಿ, ಬನ್ನಿ. ಕರಿಬೇವಿನ ಪ್ರಾಮುಖ್ಯತೆ ಅಡುಗೆ ಮನೆಯಲ್ಲಿ ಎಷ್ಟು ಅಂತಲೂ ಗೊತ್ತು. ಆರೋಗ್ಯ ದೃಷ್ಟಿಯಿಂದಲೂ ಸಹ ಅದು ಬಹಳ ಒಳ್ಳೆಯದು. ಅದು ಇಲ್ಲದಿದ್ದರೆ ನಮಗೆ ಅಡುಗೆ ಮಾಡೋಕ್ಕೆ ಆಗಲ್ಲ. ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ 2 ಲೋಟದಷ್ಟು ನೀರು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ತರಿದ ಕರಿಬೇವಿನ ಎಲೆಯನ್ನು ಹಾಕ್ತೀನಿ. 1 ಸ್ಪೂನ್ ತುಂಬ ಹಸಿ ಜೀರಿಗೆ ಹಾಕ್ತೀನಿ. ಕಾಳು ಮೆಣಸು ಒಂದು 10 ಹಾಕ್ತೀನಿ. 2 ಸ್ಪೂನಷ್ಟು ನಾನಿಲ್ಲಿ ಡಬ್ಬದ ಬೆಲ್ಲ ಹಾಕ್ತೀನಿ, ಅಂದರೆ ಆಲೆಮನೆ ಬೆಲ್ಲ. ಉಂಡೆ ಬೆಲ್ಲಕ್ಕಿಂತ ಡಬ್ಬದ ಬೆಲ್ಲ ಕಷಾಯಕ್ಕೆ ತುಂಬ ಒಳ್ಳೆಯದು. ದಪ್ಪ ಬರುತ್ತೆ ಕಷಾಯ ಮತ್ತು ರುಚಿ ಕೊಡುತ್ತೆ. ನೋಡಿ ಬಣ್ಣ ಹೇಗೆ ಬಿಡ್ತಿದೆ ಅಂತ. ಜೀರಿಗೆ ಮತ್ತು ಕರಿಬೇವಿನ ಬಣ್ಣ ಇದು. ಕಷಾಯ ಚೆನ್ನಾಗಿ ಕುದ್ದು 2 ಲೋಟ ಇದ್ದಿದ್ದು 1 ಲೋಟದವರೆಗೆ ಬತ್ತಬೇಕು. ಹೀಗೆ ಬತ್ತಿದಾಗ ಕರಿಬೇವಿನಲ್ಲಿರುವ ಔಷಧಿ ಗುಣಗಳೆಲ್ಲ ಈ ಕಷಾಯದೊಳಗೆ ಸೇರ್ಕೊಂಡ್ಬಿಡುತ್ತೆ. ಗ್ಯಾಸ್ ಆಫ್ ಮಾಡೋಣ. ಇದನ್ನು ಸೋಸಾ ಬಟ್ಲಲ್ಲಿ ಸೋಸೋಣ. ನೋಡಿ ಹೀಗೆ ಒತ್ತಬೇಕು, ಅದರ ರಸ ಎಲ್ಲ ಬರುತ್ತೆ. ಜೀರಿಗೆ ಮತ್ತು ಕರಿಬೇವಿನ ರಸ ನೋಡಿ ಬಣ್ಣ ಎಷ್ಟು ಚೇಂಜ್ ಇದೆ ಅಂತ. ಇದಕ್ಕೆ ಈ ಕಷಾಯಕ್ಕೆ ಹಾಲು ಹಾಕ್ಕೊಂಡು ಕುಡಿಯಲ್ಲ. ನಾನಿಲ್ಲಿ 1 ಲಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಲಿಂಬೆಹಣ್ಣಿನ ರಸನ ಕಷಾಯಕ್ಕೆ ಹಿಂಡೋಣ. ರುಚಿ ರುಚಿಯಾದ ಕರಿಬೇವಿನ ಕಷಾಯ ರೆಡಿ ಆಯಿತು. ತಲೆ ಕೂದಲ ಬೆಳವಣಿಗೆಯಲ್ಲಿ ಕರಿಬೇವಿನ ಪಾತ್ರ ತುಂಬ. ಲೋಟಕ್ಕೆ ಬಗ್ಸೋಣ. ಈ ಕಷಾಯಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಾರದಲ್ಲಿ 2ರಿಂದ 3 ಸರಿ ಆದರೂ ಈ ಕರಿಬೇವಿನ ಕಷಾಯ ಮಾಡ್ಕೊಂಡು ಕುಡೀರಿ. ತುಂಬ ಸರಳವಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.